ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ಮಾನ್ಯ ಸಚಿವರು ತಂದಿರೋದ್ ಬಗ್ಗೆ ಹಲವಾರು ಅನುಮಾನಗಳು ಹುಟ್ಟುತ್ತೆ ಮಾನ್ಯ ಸಭಾಪತಿಗಳೇ. ಇದು ಹಿಂದೆನೂ ನಾವು ಹೇಳಿದ್ವಿ, ಇದು ಬೆಂಗಳೂರು ಮಹಾನಗರ ಪಾಲಿಕೆನ ಒಂದು ಹೊರತುಪಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳ ಮಹಾನಗರ ಪಾಲಿಕೆ ಇರ್ಬೋದು, ನಗರಸಭೆ ಇರ್ಬೋದು, ಅಲ್ಲಿಗೆ ಬೇರೆ ಕಾನೂನು ಮಾಡಿಬಿಟ್ರೆ ಒಳ್ಳೇದು. ಸುಮಾರು ತುಂಬಾ ಡಿಫ್ರೆನ್ಸ್ ಇದೆ ಮಾನ್ಯ ಸಭಾಪತಿಗಳೇ. ನಮ್ಮಂತ ಊರುಗಳಿಗೂ ಬೆಂಗಳೂರಿಗೂ ಕಂಪೇರ್ ಮಾಡಿದಾಗ ತುಂಬಾ ವ್ಯತ್ಯಾಸಗಳಿದೆ. ಅಲ್ಲಿನ ವ್ಯವಹಾರಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ಮಾನ್ಯ ಸಚಿವರು ಇದನ್ನು ಯೋಚನೆ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆಯಾ ಅನ್ನೋವಂಥದ್ದನ್ನ ನಮಗೆಲ್ಲರಿಗೂ ಅನುಮಾನ. ಆಗ್ಲೇ ಹೇಳ್ದಂಗೆ ಈ ಫ್ಲೆಕ್ಸ್ಗಳದು ಇವತ್ತು ಅದನ್ನು ಕೂಡ ನಾವು ಜಾಹೀರಾತು ಅಂತಾನೆ ನಾವು ಅನ್ಕೊಂಡಿದೀವಿ. ಯಾಕಂದ್ರೆ ಹೋರ್ಡಿಂಗ್ ಹಾಕಿರೋಂಥವ್ರದ್ದು ನಮ್ಮ ಹತ್ರ ಫಿಕ್ಸ್ಡ್ ಇರುತ್ತೆ, ಎಲ್ಲೆಲ್ಲಿ ಅಂತ ಹೋರ್ಡಿಂಗ್, ಅಲ್ಲಿಗೆ ನೀವು ಕಲೆಕ್ಟ್ ಮಾಡ್ತೀರಾ. ಈ ಫ್ಲೆಕ್ಸ್ಗಳನ್ನು ಮಾನ್ಯ ಸಭಾಪತಿಗಳೇ ಇವತ್ತು ಹೆಂಗಾಗಿದೆ ಅಂದ್ರೆ, ಫ್ಲೆಕ್ಸ್ಗಳು ಹೋಗೋ ರೋಡಲ್ಲಿ ನಾವು ಟೂ ವೀಲರ್ ಅಲ್ಲಿ ಏನಾರು ಹೋಗ್ಬೇಕಾರೆ ನಮಗೆ ಕೈಗೆ ಹೊಡೆಯುವಂಥದ್ದು, ತಲೆಗೆ ಹೊಡೆಯುವಂಥದ್ದು, ಆ ಥರ ಫ್ಲೆಕ್ಸ್ಗಳನ್ನ ನಿಲ್ಲಿಸೋ ಅಂಥದ್ದನ್ನು ಕೂಡ ಆಗಿದೆ. ಹಾಗಾಗಿ ನಾವು ಅವರು ಅಂತಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ನಮಗೇನಂದ್ರೆ ನಮ್ಮ ಫೋಟೋ ಹಾಕಿ ನಾವು ಫ್ಲೆಕ್ಸ್ ಹಾಕುವಂಥದ್ದು. ಹಾಗಾಗಿ ಕಾನೂನಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕು ಮಾನ್ಯ ಸಚಿವರು ಏನಂದ್ರೆ, ಈ ಎಲ್ಲೆಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅನ್ನೋವಂಥದ್ದನ್ನು ಕೂಡ ನಾವೆಲ್ಲಾದ್ರೂ ಫಿಕ್ಸ್ಡ್ ಎಲ್ಲಾರ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಮಗೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಯಾರಿಗೆ ಪವರ್ ಇದೆ ಮಾನ್ಯ ಸಚಿವರೇ, ಅವರು ನಮ್ಮ ಅಲ್ಲಿನ ಕಾರ್ಪೊರೇಷನ್ ಕಮಿಷನರ್ ಹತ್ರ ಮಾತಾಡುವಂಥದ್ದಾಗತ್ತೆ, ಅವ್ರ ಹತ್ರ ಜಗಳ ಆಡೋವಂಥದ್ದಾಗತ್ತೆ, ದಬ್ಬಾಳಿಕೆ ಮಾಡಿ ಹಾಕುವಂಥದ್ದಾಗತ್ತೆ. ಹಾಕದ ಮೇಲೆ ನಾಳೆ ಕಾರ್ಯಕ್ರಮ ಮುಗಿಯೋ ತನಕ ತಗಿಲ್ದೇ ಇರೋಂಗೆ ನಾವು ಮಾಡ್ತೀವಿ. ಬಿಟ್ರೆ ಅದೇ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಇಂಥ ಕಡೆ ಇಶ್ಯೂಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರು ಫೋನ್ ಮಾಡಿ ನಾನು ತೆಗಿಬೇಡ ಅಂದ್ರೆ ತೆಗಿಯಲ್ಲ. ನಾನು ಪರ್ಮಿಷನ್ 4 ಫ್ಲೆಕ್ಸಿಗೆ ತಗೊಂತೀನಿ, 40 ಹಾಕಿರ್ತೀನಿ ನಾನು. ಅದನ್ನು ನೋಡೋ ಅಂತ ನಮಗೆ ಕೆಪಾಸಿಟಿನೇ ಇಲ್ಲ. ಅನಧಿಕೃತ ಜಾಹೀರಾತನ್ನು ತೆಗೆದು ಹಾಕುವುದು ಅಂತೀರಾ. ನಿಮ್ಮ ಹತ್ರ ಎಲ್ಲಿದೆ ಎಲ್ಲಿದೆ ನಿಮ್ಮ ಹತ್ರ? ಅಲ್ಲಿಗಿರೋರಿಗೆ ಕೆಲಸ ಇಷ್ಟೊಂದಿದೆ, ಅವ್ರು ಇದನ್ನೆಲ್ಲ ಮಾಡೋದು ಬಹಳ ಕಷ್ಟ ಆಗುತ್ತೆ. ಮತ್ತೆ ನಾವು ರೆವಿನ್ಯೂನ ನೋಡ್ಬೇಕು, ಸೆಲ್ಫ್ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ನಾವೆಲ್ಲರೂ ಹೇಳ್ತಾ ಇರೋಂಥದ್ದು. ಅಂದ್ರೆ ಒಂದು ಕಾರ್ಪೊರೇಷನ್, ಒಂದು ನಗರಸಭೆ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ. ಅದಕ್ಕೆ ಈ ರೀತಿ ಇದು ಏನಾಗುತ್ತೆ ಅಂದ್ರೆ, ಯಾರಿಗ ತಾಕತ್ತಿದೆ ಅವನು ಉಳಿಸ್ಕೊಂತಾನೆ, ಯಾರಿಗಿಲ್ಲ ಅವನ ಹತ್ರ ಹೋಗಿ ನಮ್ಮ ಅಧಿಕಾರಿಗಳು ಹೋಗಿ ದಬ್ಬಾಳಿಕೆ ಮಾಡಿ ಅಲ್ಲಿಂದ ಶುರು ಆಗುತ್ತೆ ಕರಪ್ಷನ್. ಹಾಗಾಗಿ ಈ ಖಾಲಿ ಸೈಟಿನ ಬಗ್ಗೆ ನಾನು ಸುಮ್ಮನೆ ಶಿವಮೊಗ್ಗದ ಒಂದು ಉದಾಹರಣೆ ಕೊಡ್ತೀನಿ ಮಾನ್ಯ ಸಚಿವರೇ. 1,08,000 ಖಾತೆಗಳಿದಾವೆ. 1,08,000 ಖಾತೆಗಳಿದೆ ನಮ್ಮ ಶಿವಮೊಗ್ಗ ನಗರದಲ್ಲಿ, ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ. ಅಲ್ಲಿ 54,000 ಮಾತ್ರ ಮನೆಗಳಿರೋದು ಮಾನ್ಯ ಸಚಿವರೇ. 54,000 ಮಾತ್ರ ಖಾತೆಗಳು, 1,08,000, 54,000 ಮನೆ ಇದೆ. ಇನ್ನು 54,000 ಮನೆ ಖಾಲಿ ಸೈಟ್ ಇದೆ. ಅದಕ್ಕೆ ನಾವು ಬಹಳ ನಾಮಿನಲ್ ಕಲೆಕ್ಟ್ ಮಾಡ್ತೀವಿ. ಎಲ್ಲರಿಗೂ ಇವತ್ತೇನಂದ್ರೆ ಇದೊಂದು ಲ್ಯಾಂಡ್ ಮಾಫಿಯಾ, ಲ್ಯಾಂಡ್ ಇದು ನಾವ್ ರಿಯಲ್ ಎಸ್ಟೇಟ್ ಎಲ್ಲರೂ ನಾವು ಒಂದೊಂದು ಸೈಟ್ಗಳು ಇಟ್ಕೊಂಡಿರ್ತೀವಿ. ಆದ್ರೆ 20-30 ಸೈಟ್ ಖಾಲಿ ಜಾಗ, ಅದು ಡಂಪಿಂಗ್ ಯಾರ್ಡ್, ಅಲ್ಲಿ ಕ್ಲೀನಿಂಗ್ ಮಾಡೋವಂಥದ್ದನ್ನು ನೀವೇ ಕಾರ್ಪೊರೇಷನ್ ಇಂದ ಮಾಡ್ಬೇಕಾಗತ್ತೆ. ಹಾಗಾಗಿ ಅಂತ ಕಡೆ ನಾವು ರೆವಿನ್ಯೂ ಜನರೇಷನ್ ಅವಾಗ ಒಂದಷ್ಟು ಅವ್ರ ಮೇಲೆ ಒತ್ತಡ ಬಂದ್ರೆ, ಜಾಸ್ತಿ ಸೈಟ್ಗಳನ್ನ ಇಟ್ಕೊಂಡು ಅವನಿಗೆ ಟ್ಯಾಕ್ಸ್ ಜಾಸ್ತಿ ಬರೋದಾದ್ರೆ ಅವ್ನು ಕೊಡೋ ಅಂಥದ್ದನ್ನ ಆಗತ್ತೆ, ಕಡಿಮೆ ಆಗುತ್ತೆ. ಅವಾಗ ಕಡಿಮೆ ದುಡ್ಡಿಗೆ ಹೋಗುತ್ತೆ. ಈ ತರ ಲ್ಯಾಂಡ್ ಗ್ರಾಬಿಂಗ್ ಇರುವಂತ ಜಾಗಗಳಲ್ಲಿ ಖಾಲಿ ಸೈಟ್ಗೆ ನೀವೊಂದು ಹೆಚ್ಚು ಟ್ಯಾಕ್ಸ್ ನ ಬರ್ಸೋ ಅಂತದನ್ನ ಆದ್ರೆ ಅವಾಗ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ನಮ್ಮ ಕಾರ್ಪೊರೇಷನ್ಗಳಲ್ಲಿ ಟ್ಯಾಕ್ಸ್ ಕೂಡ ಆಗುತ್ತೆ. ಹಾಗಾಗಿ ಫ್ಲೆಕ್ಸ್ಗಳ ಬಗ್ಗೆ ಬಹಳ ವಿಶೇಷವಾದಂತ ಗಮನ ಹರಿಸಿ. ಇಲ್ಲ ಅಂದ್ರೆ ಎಲ್ಲಂದ್ರೆ ಅಲ್ಲೇ ಆಗ್ತೀವಿ ನಾವು ಬಿಡಲ್ಲ. ನಾವು ಎಲ್ಲಿ ಪ್ರಾಮಿನೆಂಟ್ ಪ್ಲೇಸು, ಅವರಿಗೆ ಟ್ರಾಫಿಕ್ ಅಲ್ಲಿ ಹೋಗೋವಂಥವರಿಗೆ, ಸವಾರರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ನನ್ನ ಫ್ಲೆಕ್ಸ್ ಅಂತೂ ಅಲ್ಲಿ ಇರಬೇಕು ಅಂತಾನೆ ನಾವು ಕೂರ್ತೀವಿ. ಈ ತರ ಸ್ಥಿತಿಗಳನ್ನ ಅದನ್ನ ಅವಾಯ್ಡ್ ಮಾಡಕ್ಕೆ ಏನಾದ್ರೂ ಮಾಡಿಬಿಟ್ರೆ, ಈ ತರದನ್ನ ಯಾರೋ ಅಡ್ವರ್ಟೈಸ್ಮೆಂಟ್ ಅವ್ರದ್ದು ಇವತ್ತಿನ ಕಾಂಪಿಟೇಷನ್ ಆ ಯುಗದಲ್ಲಿ ಅವರಿಗೆ ಹೆಚ್ಚು ನೀವು ಒತ್ತನ್ನ ಕೊಟ್ಟು ಅವ್ರ ಹತ್ರ ಕಲೆಕ್ಟ್ ಮಾಡ್ತಾ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಮಾನ್ಯ ಸಚಿವರೇ, ದಯಮಾಡಿ ಗಮನಿಸಬೇಕಾಗಿ ಕೇಳ್ಕೊಂತೇನೆ. ಶಿವಕುಮಾರ್.